ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಅನುಭವಗಳಾಗ್ತವೆ. ಒಮ್ಮೆ ಸುಖದ ಅನುಭವ ಆಗ್ತದೆ, ಇನ್ನೊಮ್ಮೆ ದುಃಖದ ಅನುಭವ ಆಗ್ತದೆ. ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತದೆ? ಒಮ್ಮೆ ಸುಖವನ್ನು ಸಂತೋಷವನ್ನು ಅನುಭವಿಸ್ತೀವಿ, ಸಂತೋಷದ ಅನುಭವ ಆಗ್ತದೆ. ಒಮ್ಮೆ ದುಃಖ ಬರ್ತದೆ, ದುಃಖದ ಅನುಭವ ಆಗ್ತದೆ. ಯಾವಾಗ ಮನುಷ್ಯನಿಗೆ ಸಂತೋಷದ ಅನುಭವ ಆಗ್ತದೆ, ಯಾವಾಗ ಮನುಷ್ಯನಿಗೆ ದುಃಖದ ಅನುಭವ ಆಗ್ತದೆ? ನೀವು ನೋಡಿ, ನನ್ನ ಹೊಲ ಬೆಳೀತು, ಸಂತೋಷದ ಅನುಭವ ಆಗ್ತದೆ. ಅದೇ ನನ್ನ ಮಗ್ಗಲ ಹೊಲ ಬಹಳ ಬೆಳೀತು, ದುಃಖದ ಅನುಭವ ಆಗ್ತೈತೆ ನನಗೆ. ನನ್ನ ಮಗ ಪಾಸಾದ, ಸಂತೋಷದ ಅನುಭವ ಆಗ್ತೈತಿ. ನನ್ನ ಮನೆ ಮಗ್ಲಿದ್ದವ್ರ ಮಗ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ ಅಂದ್ರೆ ನಮಗೆ ದುಃಖದ ಅನುಭವ ಆಗ್ತೈತಿ. ನಾವೊಂದು ಚಲೋ ಮನಿ ಕಟ್ಟಿಸಿದ್ವಿ, ಸಂತೋಷದ ಅನುಭವ ಆಗ್ತೈತಿ. ನಮ್ಮ ಮನೆ ಮಗ್ಲಿದ್ದವ್ರು 2 ಅಂತಸ್ತಿಂದ ಕಟ್ಟಿದ್ರು ಅಂದ್ರೆ ನಮಗೆ ದುಃಖದ ಅನುಭವ ಆಗ್ತೈತಿ. ಯಾಕೆ ಮನುಷ್ಯನಿಗೆ ಹೀಗೆ ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಆಗ್ತೈತಲ್ಲ? ಯಾಕೆ ಆಗ್ತೈತಿ? ಉಂಡಾಗೂ ಒಂದು ಅನುಭವ ಆಗ್ತೈತಿ, ಹೋಟೆಲ್ನಾಗ ಉಂಡಾಗ ಒಂದು ಅನುಭವ ಆಗ್ತೈತಿ, ಮನ್ಯಾಗ ತಾಯಿ ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಾಗ ಒಂದು ಅನುಭವ ಆಗ್ತೈತಲ್ಲ. ಆದ್ರೆ ಹೋಟೆಲ್ನಾಗೆಲ್ಲ ರೊಕ್ಕ ಕೊಟ್ಟು ಉಂಡಿವಿ, ಅದ್ರ ರುಚಿ ಹತ್ತಿಲ್ಲ. ಆದ್ರೆ ತಾಯಿ ಕೊಟ್ಟ 2 ಪುಂಡಿ ಪಲ್ಯ ರೊಟ್ಟಿ ಹೋಟೆಲ್ನ ಊಟದಕ್ಕಿಂತ ರುಚಿ ಆತಲ್ಲ. ಯಾಕೆ? ಹೋಟೆಲ್ನಾಗ ಉಂಡಾಗ ಒಂದು ಅನುಭವ ಬೇರೆನೆ, ತಾಯಿ ಕೈಯಾಗಿನ ರೊಟ್ಟಿ ಉಂಡಾಗ ಒಂದು ಅನುಭವ ಬೇರೆನೆ. ಅಲ್ಲಿ ಅನುಭವ ಇಲ್ಲಿ ಆಗ್ಲಿಲ್ಲಲ್ಲ. ಹೋಟೆಲ್ದಾಗ ಇದಕ್ಕಿನ್ನ ಚಲೋ ಅಡಿಗೆ ಗುಲಾಬ್ ಜಾಮೂನ್ ತಿಂದೀವಿ, ಇಲ್ಲೇನು ಬರೇ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ. ಆದ್ರೂ ಇದು ಸಂತೋಷ ಕೊಟ್ಟಿತು. ತಾಯಿ ಕೈಯಾನ ಅಡಿಗೆ ಉಂಡ ಸಂತೋಷ ಹೋಟೆಲ್ದಾಗ ಆಗ್ಲಿಲ್ಲಲ್ಲ. ಯಾಕಂದ್ರೆ ಹೋಟೆಲ್ದವನು ಉಣಸ್ಯಾನ, ತಾಯಿನೂ ಉಣಸ್ಯಾಳ. ಹೋಟೆಲ್ದವನ ಕಣ್ಣು ಎಲ್ಲಿತ್ತು ಅಂದ್ರೆ ನಿನ್ನ ಪಾಕೆಟ್ ಮ್ಯಾಲಿತ್ತು, ರೊಕ್ಕದವ ಇಲ್ಲ ಇವನ್ ಪಾಕೆಟ್ನಾಗ. ಹೋಟೆಲ್ದವನ ಕಣ್ಣ ನಿನ್ನ ಪಾಕೆಟ್ ಮ್ಯಾಲಿತ್ತು, ತಾಯಿ ಕಣ್ಣ ನನ್ನ ಮಗ ಉಂಡು ದೊಡ್ಡವಾಗ್ಲಿ ಅನ್ನೋದಕ್ಕಿತ್ತು. ಪ್ರೇಮ ಇತ್ತಲ್ಲ, ಅದಕ್ಕೆ ರುಚಿ ಆಗಿತ್ತು. ಯಾವಾಗ ಸುಖ ಸಂತೋಷದ ಅನುಭವ ಆಗ್ತೈತಿ, ಯಾವಾಗ ದುಃಖದ ಅನುಭವ ಆಗ್ತೈತಿ ಅಂದ್ರ, ಯಾವಾಗ ಎದೆಯೊಳಗ ಪ್ರೇಮ ಇರ್ತೈತಿ ಅವಾಗ ಜೀವನದೊಳಗ ಸಂತೋಷ ಬರ್ತೈತಿ, ಯಾವಾಗ ದ್ವೇಷ ತುಂಬತೈತಿ ಅವಾಗ ದುಃಖ ಆಗ್ತೈತಿ. ಇದು ಸೂತ್ರ ಜೀವನದ. ಯಾವಾಗ ನಮ್ಮ ಎದೆಯೊಳಗ ದ್ವೇಷ ತುಂಬಿತು ಆಗ ದುಃಖದ ಅನುಭವ ಆಗ್ತದೆ. ಈಗ ಒಂದು ಮಗು ಇರ್ತೈತಿ, ತಾಯಿನೂ ಮಗುವಿಗೆ ನೋಡ್ತಾಳ, ಮಲತಾಯಿ ಬಂದಿರ್ತಾಳ, ಮಲತಾಯಿನೂ ನೋಡ್ತಾಳ. ತಾಯಿ ನೋಡಿದ ಅನುಭವನ ಬೇರೆ, ಮಲತಾಯಿ ನೋಡಿದ ಅನುಭವನ ಬೇರೆ. ಮಲತಾಯಿ ನೋಡಿದಾಗ ಮಗು ಒಂದೇ ಐತಿ, 2 ಇಲ್ಲ, ಇರುವ ಮಗು ಒಂದೇ. ಮಲತಾಯಿ ನೋಡಿದಾಗ ದುಃಖ ಆಗೈತಿ, ತಾಯಿ ನೋಡಿದಾಗ ಸಂತೋಷ ಆಗೈತಿ. ಯಾಕೆ ಮಲತಾಯಿಗೆ ದುಃಖ ಆತು ಅಂದ್ರೆ ಮಲತಾಯಿ ಎದೆಯೊಳಗ ಆ ಮಗುವಿನ ಬಗ್ಗೆ ದ್ವೇಷ ಐತಿ, ಅದಕ್ಕೆ ದುಃಖ ಆತು. ತಾಯಿ ಎದೆಯೊಳಗ ಆ ಮಗುವಿನ ಬಗ್ಗೆ ಪ್ರೇಮ ಐತಿ, ಅದಕ್ಕೆ ಸಂತೋಷ ಆತದು. ಈಗ ನೀವು ಸಾಮಾನ್ಯ ಉದಾಹರಣೆ ಹೇಳ್ತೇನೆ. ನಿಮ್ಮ ಮನ್ಯಾಗೆಲ್ಲ ಊಟಕ್ಕೆ ಕುಂತಿರ್ತಾರ. ಊಟಕ್ಕೆ ಕುಂತಾಗ ಪಾಪ ಸೊಸಿ ಊಟಕ್ಕೆ ನೀಡ್ತಿರ್ತಾಳ. ಎಲ್ಲರೂ ಗಂಡ್ಮಕ್ಳು ಊಟಕ್ಕೆ ಕೊಡ್ತಾರ, ಎಲ್ಲರಿಗೆ ತಾಟ್ ಹಚ್ತಾಳ ಸೊಸಿ. ತಾಟ್ ಹಚ್ಚಿ ಗ್ಲಾಸ್ ಇಡ್ತಾಳ, ಗ್ಲಾಸ್ ಇಟ್ಟು ನೀರು ಹಾಕ್ತಾಳ. ನೀರು ಹಾಕಿ ಊಟಕ್ಕೆ ನೀಡುವಾಗ ಒಂದು ಸ್ವಲ್ಪ ಕಾಲು ಬಡ್ದು ನೀರಿನ ಗ್ಲಾಸ್ ಕೆಳಗೆ ಉಳ್ತೈತಿ. ಅವಾಗ ಅತ್ತೇನಂತಾಳ, ನಿನಗ ಕಣ್ಣು ನೆತ್ತಿ ಮೇಲೆ ಬಂದಾವ, ಕಾಲನ್ ಸಾಮಾನು ಕಾಣೋದಿಲ್ಲ ನಿನಗ ಅಂತಾಳ. ಮತ್ತದೇ 2 ದಿವಸ ಬಿಟ್ಟು ಮಗಳು ಬಂದ್ಲು ಗಂಡನ ಮನೆಯಿಂದ. ಅವಾಗೂ ಗಂಡು ಮಕ್ಳು ಊಟಕ್ಕೆ ಕುಂತಾರ. ಅವಾಗ ಮಗಳು ತಾಟ್ ಹಚ್ಚದ್ಲು, ಅಕ್ಕಿನೂ ಗ್ಲಾಸ್ ಇಟ್ಟು ಅಕ್ಕಿನೂ ನೀರು ಹಾಕಕತ್ಲು. ಅವಾಗ ಅಕ್ಕಿಗೂ ಕಾಲು ಬಡದು ಗ್ಲಾಸ್ ಉಳುತ್ ನೀರು ಚೆಲ್ತು. ಅವಾಗ ತಾಯಿ ಏನ್ ಅನ್ಬೇಕು, ನಿನಗ್ ಕಣ್ಣೆತ್ತಿ ಮೇಲೆ ಬಂದವ ಅನ್ಲಿಲ್ಲ. ತಾಯಿ ಏನ್ ಅಂತಾಳ ಅವಾಗ, ಇವು ನಮ್ಮ ಮನ್ಯಾನಕ್ಕ ಬುದ್ಧಿಲ್ಲ, ಎಲ್ಲಾ ಸಾಮಾನು ಬರೇ ಕಾಲಾಗ ಇಡ್ತಾವ್ರ ಅನ್ನೋದಿಲ್ಲ. ಸೊಸಿಗೆ ನೋಡಿದ ಭಾವ ಬೇರೆ ಇತ್ತು, ಮಗಳಿಗೆ ನೋಡಿದ ಭಾವ ಬೇರೆ ಇತ್ತು. ಯಾಕೆ ನಮ್ಮ ಮನೆ ಕೆಟ್ಟವ ಅಂದ್ರ ಸೊಸಿಗೆ ನೋಡುವ ಭಾವ ಬೇರೆ ಐತಿ, ಮಗಳಿಗೆ ನೋಡುವ ಭಾವ ಬೇರೆ ಐತಿ. ಯಾವಾಗ ಮನೆ ಎಲ್ಲ ಕಲ್ಯಾಣ ಆಗ್ತಾವಂದ್ರ, ಯಾವಾಗ ಮನೆಯೊಳಗಿರುವ ಸೊಸಿ ಅತ್ತಿಗೆ ಮಗಳಾಗ್ತಾಳ, ಮತ್ತ ಸೊಸಿಗೆ ಅತ್ತಿ ತಾಯಿ ಆಗ್ತಾಳ, ಅವಾಗೆಲ್ಲ ಮನೆ ಕಲ್ಯಾಣಗಳಾಗ್ತಾವ. ನೋಡುವ ದೃಷ್ಟಿ
ನಮ್ಮ ಎದಿ ಸ್ವರ್ಗ ನಿರ್ಮಾಣ ಮಾಡ್ತೈತಿ, ನಮ್ಮ ಎದಿ ನರಕ ನಿರ್ಮಾಣ ಮಾಡ್ತೈತಿ. ಸ್ವರ್ಗ ನರಕ ಮ್ಯಾಲಿಲ್ಲ, ಸ್ವರ್ಗ ಮ್ಯಾಲಿಲ್ಲ, ನರಕ ಕೆಳಗಿಲ್ಲ. ನಮ್ಮ ಎದಿಯೊಳಗ ಪ್ರೇಮ ತುಂಬಿತು, ನಮ್ಮ ಮನೆ ಸ್ವರ್ಗ ಆಗ್ತೈತಿ. ನಮ್ಮ ಮನಸ್ಸಿನೊಳಗ ದ್ವೇಷ ತುಂಬಿತು ಅಂದ್ರೆ ನಮ್ಮ ಮನೆ, ನಮ್ಮ ಜೀವನ ನರಕ ಆಗ್ತೈತಿ. ಅದಕ್ಕ ಯಾವಾಗ ಪ್ರೇಮ ಇರ್ತೈತಿ ಅವಾಗ ಸಂಸಾರನೂ ಸುಖ ಇರ್ತೈತಿ. ಯಾವಾಗ ದ್ವೇಷ ಶುರುವಾತು ಅವಾಗ ವಿರಸ ಶುರುವಾಗ್ತೈತಿ. ಈಗ ನೀವು ಮದುವೆ ಆಗುವಾಗ ನೋಡ್ರಿ, ಹೊಸದಾಗಿ ಹುಡುಗರು ಅಂತಿರ್ತಾರ, ಏನಂತಿರ್ತಾರೆ, ಈಗ ಮದುವೆ ಆದ್ರೆ ಇಕ್ಕಿಗೆ ಆಗೋದು ನಾನು, ಈಕಿನ ಬಿಟ್ರ ನಾನು ಆಗೋದ ಇಲ್ಲ ಅಂತಿರ್ತಾರ ಹುಡುಗರು. ನಿನ್ನ ಬಿಟ್ರ ನಾ ಇರಕ ಸಾಧ್ಯ ಇಲ್ಲ. ಯಾವಾಗಿದು? ಮದುವೆಕಿನ್ನ ಮುಂಚೆ. ಅವಾಗ ಬಹಳ ಪ್ರೇಮ ಇರ್ತೈತಿ. ಮದುವೆ ಆಗೋದಕ್ಕಿಂತ ಮುಂಚೆ ಏನಂತಾರ, ನಿನ್ನ ಬಿಟ್ರೆ ನನಗಿರಕ್ ಆಗೋದು. ಮದುವೆ ಆದ ಒಂದ್ 6 ತಿಂಗಳಿಗೆ ಶುರು ಆಗತ್ ನೋಡ್ರಿ, ಇಲ್ಲ ನೀ ಇರ್ಬೇಕು ಅಂದು, ಇಲ್ಲ ನಾ ಇರ್ಬೇಕು ಅಂದು. ಯಾವಾಗ ಪ್ರೇಮ ಇತ್ತು ಅವಾಗ ಕೂಡಬೇಕಿತ್ತು, ಯಾವಾಗ ದ್ವೇಷ ಬಂತು ಅವಾಗ ದೂರ ಆತ ಮನಸ್ಸ. ಅದಕ್ಕೆ ಜೀವನದೊಳಗ ಸಂತೋಷ ಬರ್ಬೇಕಾಗಿತ್ತು ಅಂದ್ರ ಎದೆಯೊಳಗ ಪ್ರೇಮ ಇರಬೇಕು.